ಜೀವ ಕಳ್ಕೊಂಡಿರುವಂತದ್ದನ್ನು ಕೂಡ ನಾವು ನೋಡಿದೀವಿ. ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಹಾಗಿದ್ರೆ ಅಧಿಕಾರಿಗಳು. ಇನ್ನು ವರುಣನ ಆರ್ಭಟಕ್ಕೆ ಕೆಆರ್ ಸರ್ಕಲ್ ಕೂಡ ಜಲಾವೃತವಾಗಿದೆ. ಮಳೆರಾಯನ ಅಬ್ಬರಕ್ಕೆ ನದಿಯಂತಾಗಿದೆ ಅಂಡರ್ ಪಾಸ್. ವರುಣನ ಆರ್ಭಟಕ್ಕೆ ಕೆಆರ್ ಸರ್ಕಲ್ ಜಲಾವೃತವಾಗಿರುವಂತದ್ದು. ನದಿ ಅನ್ನುವಂತ ಸ್ಥಿತಿಗೆ ಅಂಡರ್ ಪಾಸ್ಗಳು ಎಷ್ಟೋ ಕಡೆ ಅಂಡರ್ ಪಾಸ್ ತುಂಬಾ ನೀರು ಹರಿತಾ ಇದೆ. ವಾಹನ ಸಂಚಾರ ಅಲ್ಲಿ ಸ್ಥಗಿತವಾಗಿದೆ. ಪರ್ಯಾಯ ರಸ್ತೆಯನ್ನ ಬಳಸುವಂತೆ ಸವಾರರಿಗೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಪ್ರತಿ ಸಲನೂ ಕೂಡ ಮಳೆಯಿಂದ ಕೆಆರ್ ವೃತ್ತಕ್ಕೆ ಇದೇ ಗತಿ ಆಗ್ತಾ ಇರುತ್ತೆ. ಕೆಆರ್ ಸರ್ಕಲ್ಗೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಟಿ ಜನ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಎಸ್, ಕೆಲವೊಂದಷ್ಟು ಏರಿಯಾಗಳು ಕೆಲವೊಂದಷ್ಟು ಅಂಡರ್ ಪಾಸ್ ಅಂತ ಬಂದಾಗ ಪ್ರತಿ ಸಲ ಮಳೆಯಾದಾಗ್ಲೂ ಕೂಡ ಇದೇ ಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ. ಅಷ್ಟಾದ್ರೂ ಕೂಡ ಎಚ್ಚೆತ್ಕೊಂತಿಲ್ಲ ಅಧಿಕಾರಿಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನುತಾ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ, ಏನೇನು ವ್ಯವಸ್ಥೆ ಇದೆ ಬನ್ನಿ ನೋಡ್ತಾ ಹೋಗೋಣ. ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಬೆಂಗಳೂರು ನಗರ ಅಕ್ಷರಶಃ ಸ್ತಬ್ಧವಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಕೆಆರ್ ಸರ್ಕಲ್ನಲ್ಲಿರುವಂತಹ ಅಂಡರ್ ಬ್ರಿಡ್ಜ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ರಸ್ತುತ ನಾವೀಗ ಜಲಾವೃತವಾಗಿರುವಂತಹ ಅಂಡರ್ ಬ್ರಿಡ್ಜ್ನ ಸಮೀಪದಲ್ಲೇ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸುಮಾರು 10 ಅಡಿಗಳಷ್ಟು ಕೂಡ ಇಲ್ಲಿ ನೀರು ಕೂಡ ತುಂಬಿರುವಂಥದ್ದು. ಬಿಬಿಎಂಪಿಗೆ ಸೇರ್ಪಡೆಯಾಗಿರುವಂತಹ ಈ ಒಂದು ಅಂಡರ್ ಬ್ರಿಡ್ಜ್ ಅನ್ನ 2009ರಲ್ಲಿ ಒಂದು ನವೀಕರಣವನ್ನು ಮಾಡುವ ಮೂಲಕ ಯಡಿಯೂರಪ್ಪರವರ ಒಂದು ಮಾರ್ಗದರ್ಶನದಲ್ಲಿ ಇದನ್ನ ಒಂದು ಲೋಕಾರ್ಪಣೆಯನ್ನು ಕೂಡ ಮಾಡಲಾಗಿತ್ತು. ತದನಂತರದಲ್ಲಿ 2023ರಲ್ಲಿ ಇದೇ ಅಂಡರ್ ಬ್ರಿಡ್ಜ್ನ ಇದೇ ರೀತಿಯ ಜಲಾವೃತಕ್ಕೆ ಒಬ್ಬ ಆಂಧ್ರ ಮೂಲದ ಯುವತಿ ಕೂಡ ಬಲಿಯಾದದ್ದು. ತದನಂತರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಾವು ಈ ಒಂದು ಅಂಡರ್ ಬ್ರಿಡ್ಜ್ನ ಒಂದು ಅಭಿವೃದ್ಧಿಯನ್ನು ಮಾಡ್ತೀವಿ, ರಸ್ತೆ ಗುಂಡಿಗಳನ್ನು ಇಂಗು ಗುಂಡಿಗಳನ್ನು ತೆರವು ಒಂದು ರಚನೆಯನ್ನು ಮಾಡ್ತೀವಿ ಎನ್ನುವಂಥದ್ದನ್ನು ಕೂಡ ಭರವಸೆಯನ್ನು ನೀಡಿದ್ರು. ಆದರೆ ಯಾವುದೇ ರೀತಿಯ ಭರವಸೆಗಳು ಕೂಡ ಇಲ್ಲಿ ಈಡೇರಿಲ್ಲ ಅನ್ನುವಂಥದ್ದು ಇಲ್ಲಿ ನಿಮಗೆ ಗೋಚರವಾಗ್ತಾ ಇರುವಂಥದ್ದು. ಇನ್ನು ನಾವು ಮುಂದುವರಿದಂತೆ ನಿನ್ನೆ ಸಂಜೆ ಸುರಿದಿರುವಂಥ ಮಳೆ ಇನ್ನೂ ಕೂಡ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ. ಇನ್ನು ಇದೀಗ ಒಂದು ಸಂಚಾರಿ ಪೊಲೀಸರ ಸಹಯೋಗದಲ್ಲಿ ಒಂದು ಮೋಟಾರನ್ನ ಮೂಲಕ ನೀರನ್ನು ಹೊರ ಹಾಕುವಂತಹ ಪ್ರಕ್ರಿಯೆಗಳು ಇದೀಗ ಆರಂಭವಾಗಿರುವಂಥದ್ದು. ಎಲ್ಲ ಒಂದು ಕಾಂಟ್ರಾಕ್ಟರ್ಗಳು ಬಂದು ಇಲ್ಲಿ ನೀರನ್ನು ಹೊರ ಹೋಗುವಿಕೆಯ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಿಬ್ಬಂದಿಗಳು ಇಲ್ಲಿ ಕಾರ್ಯನಿರತವಾಗಿರುವಂಥದ್ದು. ಸುಮಾರು 10 ಅಡಿಗಳಷ್ಟು ನೀರು ಇಲ್ಲಿ ಆವೃತವಾಗಿದೆ. ಅಂಡರ್ ಬ್ರಿಡ್ಜ್ನ ಸಂಪೂರ್ಣವಾಗಿ ಆವರಿಸಿರುವಂಥದ್ದು. ಈ ಒಂದು ಜಲಾವೃತವಾಗಿರುವಂಥ ಹಿನ್ನೆಲೆಯಿಂದಾಗಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲಿ ಅಳವಡಿಕೆಯನ್ನು ಮಾಡಿರುವಂಥದ್ದು. ಯಾಕೆಂದರೆ ಯಾವುದೇ ರೀತಿಯ ಕಳೆದ ಬಾರಿಯ ಒಂದು ಯುವತಿಯ ಸಾವನ್ನಪ್ಪಿನ ಘಟನೆ ನಂತರದಲ್ಲಿ ಯಾವುದೇ ರೀತಿಯ ಅಂತಹ ಘಟನೆಗಳು ಕೂಡ ಇಲ್ಲಿ ಮರುಕಳಿಸಬಾರ್ದು ಅನ್ನುವಂತಹ ಹಿತದೃಷ್ಟಿಯಿಂದ ಇದೀಗ ಸಂಚಾರಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲಿ ಅಳವಡಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಒಂದು ಭರವಸೆಯನ್ನು ನೀಡಿದರು. ಇನ್ನು ಮುಂದೆ ಇಂತಹ ಘಟನೆಗಳು ಆಗೋದಿಲ್ಲ, ನಾವಿಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ, ಇಲ್ಲಿ ಎಲ್ಲ ರೀತಿಯಲ್ಲಿ ರಸ್ತೆ ಗುಂಡಿಗಳನ್ನು ಒಳ ಚರಂಡಿಗಳನ್ನು ಕೂಡ ನಿರ್ಮಾಣ ಮಾಡ್ತೀವಿ, ಇಲ್ಲಿ ಯಾವುದೇ ರೀತಿಯ ನೀರು ಸಂಗ್ರಹವಾಗದಂತೆ ಹೊರ ಹೋಗುವಿಕೆ ಅಂದರೆ ಹೊರಗಡೆಗೆ ನೀರು ಹರಿಯುವಿಕೆ ಸುಗಮವಾಗುವಂತೆ ಕೆಲವೊಂದಷ್ಟು ವ್ಯವಸ್ಥೆಯನ್ನು ಮಾಡ್ತೀವಿ ಎನ್ನುವಂಥ ಮಾತುಗಳನ್ನು ಕೂಡ ಜಿಬಿಎ ಅಧಿಕಾರಿಗಳು ಒಂದಿನ ಬಿಬಿಎಂಪಿ ತಿಳಿಸಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ವ್ಯವಸ್ಥೆ ಮಾತ್ರ ಇಲ್ಲಿ ಆಗಿಲ್ಲ ಅನ್ನುವಂಥದ್ದು ನಿಮಗೆ ಇವಾಗ ದೃಶ್ಯದಲ್ಲಿ ಗೋಚರವಾಗ್ತಾನೆ ಇರುವಂಥದ್ದು. ನಮ್ಮ ಜಿಬಿಎ ಅಧಿಕಾರಿಗಳು ಇನ್ನು ಮುಂದೆ ಯಾದರೂ ಎಚ್ಚೆತ್ಕೊಂಡು ಇಂದಿನ ಘಟನೆಗಳು ಮರುಕಳಿಸದಂತೆ, ಯಾಕಂದರೆ ಬೌರಿಂಗ್ ಹಾಸ್ಪಿಟಲ್ನ ಸಮೀಪದಲ್ಲಿ ಒಂದು ಕಾಂಪೌಂಡ್ ಕುಸಿದು 7 ಮಂದಿ ದುರ್ಮರಣವಾಗಿರುವಂಥದ್ದು. ಇನ್ನು ಪ್ರತ್ಯೇಕವಾಗಿ ವಿದ್ಯುತ್ ಕಂಬ ಕುಸಿದು 2 ಕೂಡ ದುರ್ಮರಣವಾಗಿರುವಂಥದ್ದು. ಮುಂದುವರೆದಂತೆ ಯಾವುದೇ ರೀತಿಯ ಅಂತಹ ಅವಘಡಗಳು ಸಂಭವಿಸದಂತೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಂಡು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈ ತಕ್ಷಣವೇ ಇದಕ್ಕೆ ಒಂದು ಕ್ರಮವನ್ನು ಜರುಗಿಸಿ ಒಂದೊಳ್ಳೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ರಾಜ್ ವಾಹಿನಿಯ ಕಳಕಳಿ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ವಿನುತಾ HL ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.